ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಹಾಕಿದರೆ ಅದು ಸ್ಟ್ಯಾಂಡರ್ಡ್. ನಾವೆಲ್ಲ ನಾನು ಕೂಡ ದೊಡ್ಡ ದೊಡ್ಡ ಕಂಟೆಂಟ್ ಎಲ್ಲ ಇಷ್ಟು ಬೆಳಿಗ್ಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕ್ವಶನ್ ಮಾರ್ಕ್. ನಮಗೆ ಬ್ಯಾಂಕಲ್ಲಿ ರಜೆ ಕೊಡೋದಿಲ್ಲ. ರೆಡಿ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ 6:10. ಇಷ್ಟು ಬೆಳಿಗ್ಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕ್ವಶನ್ ಮಾರ್ಕ್. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ಕೂಡ ಹೇಳ್ಬೋದು, ಗೊತ್ತಾಗುತ್ತೆ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಾಗುತ್ತೆ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸ್ಪೆಷಲ್ ಡೇ ನನಗಲ್ಲ, ಇವರಿಗೆ. ಕೊನೆ ತನಕ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಸ್ವಲ್ಪ ಎಂಜಾಯ್ಮೆಂಟ್ ಇರಬಹುದು ಈ ವಿಡಿಯೋದಲ್ಲಿ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ದ ಫೋಟೋಗ್ರಾಫರ್ ಈಸ್ ರೆಡಿ ಆ್ಯಂಡ್ ದ ಕಪಲ್ಸ್ ಆರ್ ರೆಡಿ. ಕಾರ್ಡ್ ಲಾಕ್ಡ್ ಇದೆ. ಕಾರ್ ಲಾಕ್ಡ್ ಬಂದ ಕಾರ್ಡ್ ಲಾಕ್. So today we are going to shoot pre-wedding shoot. ಮತ್ತೆ ನನ್ನ ಅಣ್ಣಂದು ಪ್ರೀ-ವೆಡ್ಡಿಂಗ್ ಶೂಟ್ನ ನಾವು ಮಾಡ್ತಾ ಇದ್ದೀವಿ ಬಂದರ್ ಲೊಕೇಶನಲ್ಲಿ. ಸೊ ಲುಕ್ ಎಟ್ ದ ವಾವ್, ದ ಕ್ರೇಜಿ ಆ್ಯಂಬಿಯನ್ಸ್ ಆ್ಯಂಡ್ ವೆದರ್ ಇಸ್ ಟೂ ಗುಡ್. ಆ್ಯಂಡ್ ನಾವು ಬೆಳಿಗ್ಗೆ ಬಂದರೆ ನಮಗೆ ಫೋಟೋಸ್ಗಳು ತುಂಬ ನೀಟಾಗಿ ಸಿಗುತ್ತೆ ಅಂತ ನಾವು ಬೆಳಿಗ್ಗೆ ಬಂದಿದ್ದೀವಿ. ನೋಡುವ, ಇಲ್ಲಿ ಕ್ಯಾಮರಾ ಸೆಟ್ ಆಗ್ತಾ ಇದೆ. ದೀಕ್ಷಿತ್ ಪೂಜಾರಿ ಅವರು ಕ್ಯಾಮರಾವನ್ನು ಸೆಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕಪಲ್ಸ್ ಆಲ್ರೆಡಿ ಹೋಗಿದ್ದಾರೆ ಕಪಲ್ಸ್. ನೋಡಿ, ದೇ ಆರ್ ಶೂಟಿಂಗ್ ದ ವಿಡಿಯೋ. ಸಾರಿ, ದೇ ಆರ್ ಟೇಕಿಂಗ್ ಫೋಟೋಸ್. ಓ ಮೈ ಗಾಡ್, ಲುಕ್ ಎಟ್ ದಿಸ್ ಬ್ಯೂಟಿಫುಲ್. ಆ್ಯಂಡ್ ಐ ಆಮ್ ಹಿಯರ್, ಗೌತಮ್ ಗಾನಿಗ, ಫಾರ್ ಹೆಲ್ಪಿಂಗ್. ಸೊ ಶೂಟ್ ನಡೀತಾ ಇದೆ, ಫೋಟೋಗ್ರಾಫರ್ಸ್ ಶೂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ಬ್ಯೂಟಿಫುಲ್ ಕಪಲ್ಸ್ ಹಿಯರ್ ಆ್ಯಂಡ್ ದ ಟ್ಯಾಲೆಂಟೆಡ್ photographers here and videographers. This is Pujari and Mithun Raj and the couples are here. ಸೊ ಐ ಆಮ್ ಹಿಯರ್. ಏನಿಲ್ಲ, ಅದು ಪ್ರೀ-ವೆಡ್ಡಿಂಗ್ ಶೂಟ್ ಇತ್ತು, ಅದನ್ನು ನಾವು ಶೂಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಯುಗಾದಿ ಅಲ್ವಾ, ಸೊ ರಜೆ ಇತ್ತು ಅಂತ ನಾನು ಕೂಡ ಬಂದಿದ್ದೀನಿ. ನಮಗೆ ರಜೆ ಕೊಡೋದಿಲ್ಲ, ನಮಗೆ ಬ್ಯಾಂಕಲ್ಲಿ ರಜೆ ಕೊಡೋದಿಲ್ಲ. ನಮಗೆ ರಜೆ ಕೊಡೋದಿಲ್ಲ. ನಿನ್ನೆ ಎಲ್ಲ ಜಗಳ ಎಲ್ಲ ಮಾಡಿ ಬಂದಿತ್ತು. So location, seriously it's too good. Oh my god, look at this. And one more couples here. They already came, or avagले bandidru actually. This is one down to the other side. Okay. Yes. Down. What's going on here? So almost half an hour shoot ಆಯಿತು. ಇನ್ನೊಂದು ಮ್ಯಾಕ್ಸಿಮಮ್ ಅಂದರೆ ಒಂದು 1 hour ಶೂಟ್ ಉಂಟು. ಮುಗಿಸ್ಕೊಂಡು ಅದಾದಮೇಲೆ ಸಂಜೆ ಬೀಚಿನ ಶೂಟು, ಬೀಚ್ ಲೊಕೇಶನ್ ಉಂಟು, ಅಲ್ಲಿಗೆ ಹೋಗಬೇಕು ನಾವು. ವ್ಲಾಗ್ ಕಮ್ಮಿದಲ್ಲಾಗತ್ತೆ. 500K ಫಾಲೋವರ್ಸ್ ನಂಚಿನ ಯೂಟ್ಯೂಬ್ ಚಾನಲ್. ಐ ಆಮ್ ಅರ್ನಿಂಗ್ ಮೋರ್ ಹಿಯರ್ ಗೈಸ್. ಈ ಗ್ಲಾಸನ್ನು ಇವರು ಚಪ್ರಿ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಹಾಕಿದರೆ ಅದು ಸ್ಟ್ಯಾಂಡರ್ಡ್.
ನಾವೆಲ್ಲ ನಾನು ಕೂಡ ದೊಡ್ಡ ದೊಡ್ಡ ಕಂಟೆಂಟ್ ಎಲ್ಲ ಸೊ ಅವರು ಹೇಳಿದರೆ ದೊಡ್ಡ ದೊಡ್ಡವರೆಲ್ಲ ಹಾಕಿದರೆ ಅದು ನಮಗೇನು ಕಮ್ಮಿ ಆಗಿದೆ ಸರ್, ನಮಗೇನು ಕಮ್ಮಿ ಆಗಿದೆ ನೀವೇ ಹೇಳಿ. ನಮ್ಮ ಜೊತೆ ಇನ್ನೊಂದು ಅಪೋಸಿಟ್ ಕಪಲ್ಸ್ ಇದ್ದರು, ಅವರನ್ನು ಈ ಲೊಕೇಶನಿಂದ ಶಿಫ್ಟ್ ಮಾಡಿಸಿ ಆ ಲೊಕೇಶನ್ಗೆ ನಾವು ಕಳಿಸಿದ್ದೀವಿ. ಡಿಸ್ಟರ್ಬೆನ್ಸ್ ತುಂಬ ಇದೆ. ಸೊ ಈ ಕಡೆದ್ದು ಆಲ್ಮೋಸ್ಟ್ ಮುಗಿತಾ ಬಂತು. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಬೇಕಾಗಿರೋದು ಕಾರ್ ಶೀಟಿಗೆ, ಯಾಕಂದರೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ, ಸ್ವಲ್ಪ ಸಿನಿಮ್ಯಾಟಿಕ್ ಮತ್ತು ಈ ಹೂವು ಮತ್ತು ಈ ಥರದ್ದೆಲ್ಲ ಕಾನ್ಸೆಪ್ಟ್ ಶೂಟ್ ಮಾಡಲಿಕ್ಕಿದೆ. ಸೊ ಅಲ್ಲಿಗೆ ಹೋಗಬೇಕು. ಇಲ್ಲಿ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಅಲ್ಲಿಗೆ ಹೋಗುವಂಥದ್ದು. ಸೊ ಕ್ರೇಜಿ ಫೋಟೋಗ್ರಾಫರ್ಸ್ ನಂದೊಂದು 2 ಫೋಟೋ ತೆಗೆದಿದ್ದಾರೆ. ಸೊ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ ನಾನು. ಪ್ರೀ ವೆಡ್ಡಿಂಗ್ ಶೂಟ್ ನಾವು ಪ್ಲ್ಯಾನ್ ಮಾಡಬೇಕಾದ್ರೆ 4-5 ಡ್ರೆಸ್ನ ನಾವು ಶೂಟ್ ಮಾಡಿದ್ದೀವಿ. ಅಂದರೆ 4-5 ಡ್ರೆಸ್ಸಲ್ಲಿ ನಾವು ಶೂಟ್ ಮಾಡಬೇಕು ಅಂತ. ಬಟ್ ಇಲ್ಲಿ ನೋಡಿದರೆ ಇವಾಗ ಎಷ್ಟು ಸುಸ್ತಾಗಿದೆ ಅಂದರೆ ಸಾಕು ಸಾಕು ಅಂತ ಹೇಳ್ತಿದ್ದಾರೆ. ಆದರೆ ನಾನು ಹೇಳ್ತಾ ಇದ್ದೀನಿ ಫೋಟೋಗ್ರಾಫರ್ಸ್ ಹತ್ರ, ಬಿಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮದುವೆ ಒಂದೇ ಸಲ ಆಗೋದಲ್ಲ, ನಾವು ಪದೇ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಸೊ ಆ ರೀಸನ್ಗೋಸ್ಕರ ಬೆಳಿಗ್ಗೆ ನಾವು 6:15 ಇಲ್ಲಿ 7:45 ರೀಚ್ ಆಗಿದ್ದೀವಿ. ಇವಾಗ ಗಂಟೆ ಇವಾಗ 9:15. ಇನ್ನೊಂದು ಲೊಕೇಶನ್ಗೆ ಹೋಗಬೇಕು ನಾವು, ಯಾಕಂದರೆ ಇಲ್ಲಿ ಲೊಕೇಶನಲ್ಲಿ ಫೋಟೋಸ್ಗಳು ತುಂಬ ಚೆನ್ನಾಗಿ ಬರ್ತಾ ಉಂಟು. ಸೊ ನಿಮ್ಗೆ ಯಾರಿಗಾದರೂ ಫೋಟೋಶೂಟ್ ಮಂಗಳೂರಲ್ಲಿ ಫೋಟೋಶೂಟ್ ಮಾಡಬೇಕಾದ್ರೆ ಬೆಳಿಗ್ಗೆ ಒಂದು 7 ಗಂಟೆಗೆ ಈ ಲೊಕೇಶನ್ಗೆ ಬಂದರೆ ಒಳ್ಳೆ ರೀತಿಯಾದಂಥ ಆ್ಯಂಬಿಯನ್ಸ್ ಇರುತ್ತೆ, ಲೊಕೇಶನ್ಗಳು ಕೂಡ ಚೆನ್ನಾಗಿ ಬರುತ್ತೆ, ಪ್ಲಸ್ ನಿಮಗೆ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಇವರು ಬೇರೆ ಬೇರೆ ಸರ್ಕಸ್ ಮಾಡಿ ಶೂಟ್ ಮಾಡ್ತಾ ಇದ್ದಾರೆ. ಹೊಟ್ಟೆ ಮಾತ್ರ ಹಸಿವಾಗ್ತಿದೆ. ಸೊ ನಾವು ಇವಾಗ ಬಂದರ್ನಲ್ಲಿ ಶೂಟ್ ಮುಗಿಸಿ ಇವಾಗ ಫ್ಲವರ್ ಸ್ಟ್ರೀಟಿಗೆ ಬಂದಿದ್ದೀವಿ. ಕಾರ್ ಸ್ಟ್ರೀಟ್ನ ಫ್ಲವರ್ ಸ್ಟ್ರೀಟಿಗೆ ನಾವು ಶೂಟಿಗೆ ಬಂದಿದ್ದೀವಿ. ಇದಾದಮೇಲೆ ಇಲ್ಲಿಂದ ಶೂಟ್ ಮುಗಿಸ್ಕೊಂಡು ಅದಾದಮೇಲೆ ನಾವು ತಿಂಡಿ ಮಾಡಿಕೊಂಡು ಮತ್ತೆ ಸಂಜೆನ ಊಟ, ಅಂದರೆ ಸಂಜೆಯ ಶೂಟ್ ಬೀಚಲ್ಲಿ. ಸೊ ಬೆಳಿಗ್ಗೆದ್ದು ನಮ್ಮದು ಶೂಟ್ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಬೀಚ್ ಶೂಟ್ ಮಾಡ್ತಾ ಇದ್ದೀವಿ. ಮತ್ತು ಆವಾಗ ನನಗೆ ಕಂಪ್ಲೀಟಾಗಿ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ, ಬಿಕಾಸ್ ಚಾರ್ಜ್ ಇರಲಿಲ್ಲ. ಆ ರೀಸನ್ಗೋಸ್ಕರ ನನಗೆ ಕಂಪ್ಲೀಟಾಗಿ ಇದು ಕರೆಕ್ಟ್ ಬರೋದು. ಸೊ ವಿ ಆರ್ ಆಲ್ ರೆಡಿ. ಸೊ ನೋಡುವ ಹೇಗೆಲ್ಲ ಮಾಡ್ತೀವಿ ಅಂತ, ಹೆಂಗೆಲ್ಲ ಶೂಟ್ ಮಾಡ್ತೀವಿ, ಎಷ್ಟೊತ್ತು ತನಕ ಮಾಡ್ತೀವಿ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ಏನೆಲ್ಲ ಮಾಡ್ತೀವಿ ಅಂತ ನಾವು ನೋಡುವ. ವಾಚ್. ದೀಕ್ಷಿತ್ ರೆಡಿ? ರೆಡಿ ಇದು ರೆಡಿ? ಆರ್ ಯು ರೆಡಿ? Yes. Are you ready? I'm ready. I'm ready. Yes. Dikshit, are you ready? Mithun, are you ready? Super dojur mara. Today we are going to shoot beach shoot on the English song. ಇಂಗ್ಲೀಷ್ ಸಾಂಗಿಗೆ ನಾವೊಂದು ಶೂಟ್ ಮಾಡ್ತಾ ಇದ್ದೀವಿ. ಆರ್ಡಿನರಿ ದ ವೆಡ್ಡಿಂಗ್ ವರ್ಷನ್ ಅಲ್ಲಿ ಶೂಟ್ ನಡೀತಾ ಇದೆ. ನಾನು ಇಲ್ಲಿ ಕೂತ್ಕೊಂಡು ಸಜೆಷನ್ ಕೊಡ್ತಾ ಇದ್ದೀನಿ, ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅಂತ. ಮತ್ತು ಬಿಸಿಲಿಗೆ ನಾನು ಫೇಸನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ, ಕಪ್ಪಾಗಬಾರ್ದಲ್ಲ. ಅವರ ನನ್ನ ಮಂಕ ಮಾಡುವುದು
ಸೊ ಬಿಸಿಲು ತುಂಬ ಬಿಸಿಲಿದೆ. ಇಲ್ಲಿ ಶೂಟ್ ನಡೀತಾ ಇದೆ. ಇಲ್ಲಿ ಒಂದು ವಿಶೇಷ ನಡೀತಾ ಇದೆ. ಇಲ್ಲಿ ಒಂದು ಫಾರಿನ್ ಲೇಡಿ ಸ್ನಾನ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಊರಿನವರೆಲ್ಲ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಸೊ ಕ್ರೇಜಿ ಅಲ್ವಾ? ನಿಮ್ಗೇನಾದರೂ ಅಲ್ಲ, ಮಂಗಳೂರು ಅವರು ಯೂಶ್ವಲಿ ಇಲ್ಲೇ ಶೂಟ್ ಮಾಡೋದು. ನಿಮ್ಗೇನಾದರೂ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಈ ಕಡೆ ಬಂದರೆ, ಈ ಅಂದರೆ NITK ಸುರತ್ಕಲ್ ಬೀಚಿಗೆ ಬಂದರೆ ತುಂಬ ನೀಟಾಗಿ ತೆಗಿಬಹುದು. ಯಾಕಂತ ಹೇಳಿದ್ರೆ ಬೇರೆ ಕಡೆ ಬೀಚಲ್ಲೆಲ್ಲ ಡೀಪ್ ಇರುತ್ತೆ, ಬೀಚೆಲ್ಲ ಡೀಪ್ ಇರುತ್ತೆ. ಅವಾಗ ನಿಮಗೆ ಬೇಕಾದಾಗ ಶೂಟ್ ಮಾಡೋಕ್ಕಾಗಲ್ಲ. ಅದೇ NITK ಬೀಚ್ ಆದರೆ ಅಷ್ಟೊಂದು ಡೀಪ್ ಇರಲ್ಲ. ನಿಮಗೆ ಇಲ್ಲಿ ಶೂಟ್ ಆರಾಮಾಗಿ ಶೂಟ್ ಮಾಡ್ಬೋದು. ಇದೊಂದು ಹಡಗು 1899ರಲ್ಲಿ ಅಫ್ಘಾನಿಸ್ತಾನದಿಂದ ಬರಬೇಕಾದ್ರೆ ಮುಳುಗಿರುವಂತಹದ್ದು. ಅದು ಇವಾಗ ತೆಗಿತಾ ಇದ್ದಾರೆ, ಸ್ವಲ್ಪ ತೆಗಿತಾ ಇದ್ದಾರೆ. ಅಫ್ಘಾನಿಸ್ತಾನದಿಂದ ಬರಬೇಕಾದ್ರೆ ಅಲ್ಲಿ ಹಾಳಾಗಿತ್ತು, ಪೆಟ್ರೋಲ್ ಏನೋ ಖಾಲಿ ಹಾಳಾಗಿತ್ತು, ಡೀಸೆಲ್ ಹಾಳಾಗಿತ್ತು. ಇವಾಗ ಅದನ್ನು ತೆಗಿತಾ ಇದ್ದಾರೆ. ಅದು ತುಂಬ ರೇಟ್ ಇರುವಂತಹ ಕಬ್ಬಿಣದಿಂದ, ಅಂದರೆ ಕಬ್ಬಿಣ ತುಂಬ ಪ್ಯೂರ್ ಕಬ್ಬಿಣದಿಂದ ಮಾಡಿರುವಂಥದ್ದು. ಅದನ್ನು ತುಂಬ ಜನ ಕದಿಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಫುಲ್ಲು ಡೆಡಿಕೇಶನಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ಡೆಡಿಕೇಶನಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಮಿಥುನ್ ಹಾಗೂ ನಮ್ಮ ಇದ್ದಾರೆ. रड़ी भारत फुल डेडिकेशन ಅಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಡೆಡಿಕೇಶನ್ ಅಲ್ಲಿ ಶೂಟ್ ಮಾಡ್ತಿದ್ದಾರೆ. ಸೊ ಫೈನಲಿ ಶೂಟ್ ಮುಗೀತು, ಇವತ್ತಿನ ದಿನ ಮುಗೀತು. ರೆಟ್ರೋ ಮತ್ತು ಬೀಚ್ ಶೂಟ್ ಎರಡೂ ಮುಗೀತು. ದೀಕ್ಷಿತ್ ಅವರೇ, ಹೇಗೆ ಅನ್ನಿಸ್ತು ಇವತ್ತಿನ ಶೂಟ್? ತುಂಬ ಚೆನ್ನಾಗಿತ್ತು. ಒಳ್ಳೆ ಸನ್ಸೆಟ್ ಒಳ್ಳೆ ಇತ್ತು. ಸೊ ಒಳ್ಳೆ ಶಾರ್ಟ್ ಸಿಕ್ಕಿದೆ ಅಂತ ಅನಿಸುತ್ತಿದೆ, ಅನ್ಕೊಳ್ತೀನಿ. ಇನ್ನು ಪೋಸ್ಟ್ ಪ್ರೊಡಕ್ಷನಲ್ಲಿ ನೋಡುವ ಏನಾದರೂ ಮಾಡಲಿಕ್ಕೆ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಸೊ ಇವತ್ತಿನ ಶೂಟು ಹೇಗೆ ಅನಿಸ್ತು? ಇವತ್ತಿನ ಶೂಟು ಹೇಗೆ ಎಲ್ಲ ಬುಕ್ಕ ಪಾತಿರ್ಬೇಕು. ಇವತ್ತಿನ ಶೂಟು ಹೇಗೆ ಅನಿಸ್ತು? ನೈಟ್ ಇದೆ ಮಾಡು. ಇವತ್ತಿನ ಶೂಟ್ ಇವತ್ತಿನ ಶೂಟ್ ಹೇಗೆ ಅನಿಸ್ತು? ಸೂಪರ್ ಹೇಳಿ. ಬೆಳಿಗ್ಗೆದ್ದು ಮತ್ತು ರೆಟ್ರೋ ಮತ್ತು ಬೀಚ್ ಇತ್ತು. ಸೂಪರ್. ಓಕೆ. ಸೊ ಇವತ್ತಿನ ಶೂಟು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸ್ವಲ್ಪ ಎಲ್ಲರೂ ಡಿಮಾರ್ಟ್ ಸೇ ಹಾಯ್. ಸೊ ಇವತ್ತಿನ ದಿನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.